ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತೀನಿ. ನಾನು ನಿಮ್ಮ ಪ್ರೀತಿಯ ಗೌರಿ ಕುಮಾರಸ್ವಾಮಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌರಿ ಶಿವಮಠ್ ಕಿಚನ್ ಬ್ಲಾಗ್ಸ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ಅನ್ನ ನೋಡತ್ತಿರಲ್ಲ, ಪ್ಲೀಸ್ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋಗಳನ್ನ ನೋಡಿ. ಅದೇ ರೀತಿ ಬೆಲ್ ಐಕಾನ್ ಅನ್ನು ಒತ್ತಿ. ಹಾಗೆ ಒತ್ತಿದಾಗ ನಾನು ಹಾಕುವಂತಹ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾವು. ಸೊ ನಾ ಬೇಸಿಗೆ ರಜೆ ಸಂಬಂಧ ಧಾರವಾಡಕ್ಕೆ ಬಂದಿದ್ನಲ್ರಿ. ಸೊ ಇವತ್ತ 2ನೇ ದಿನ. ಸೊ ಅದ್ರ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಇವತ್ತು ಆಂಟಿಯವರು ಭಾಳ ಟೇಸ್ಟಿ ಆದಂತಹ ರೆಸಿಪಿಯನ್ನು ನನಗೆ ಮಾಡಿಕೊಟ್ಟಿದ್ರು. ಒಂದು ಅವ್ರ ಸೈಡ್ ಫೇಮಸ್ ಆದಂಥ ಅಂದ್ರೆ ಅವರು ಬೇಸಿಕಲಿ ಗದಗ್ನವರು. ಅಲ್ಲೇ ಸಂಜೆ ಮುಂದಾದ ಸ್ನ್ಯಾಕ್ಸ್ ಫೇಮಸ್ ಅಂತ್ರಿ, ಗುಂಡ್ ಬಜ್ಜಿ ಅಂತ ಹೇಳಿ ಸಣ್ಣ ಸಣ್ಣ ಮಿನಿ ಬಜ್ಜಿ ಹಾಕಿ ಕೊಟ್ಟಿದ್ರು. ಭಾರಿ ರುಚಿಯಾಗಿತ್ತು. ಅದ್ರ ಜೊತೆ ಸಜ್ಕದ ಬರ್ಫಿ ಅಂದ್ರೆ ವಡಿ ಅಂತ ಮಾಡಿದ್ರು, ಅದನ್ನು ಭಾಳ ರುಚಿಯಾಗಿತ್ತು. ಸೊ ಎರಡೂ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇವರೇ ನೋಡ್ರಿ ಆಂಟಿ, ಸರೋಜಾ ಅಂತ ಇವ್ರ ಹೆಸರು. ಭಾಳ ರುಚಿಯಾಗಿ ಅಡುಗೆ ಮಾಡ್ತಾರೆ. ಸೊ ಇಷ್ಟು ವಯಸ್ಸಾದರೂ ಅವರು ಭಾಳ ಎನರ್ಜೆಟಿಕ್ ಅದಾರ. ಎಷ್ಟು ಚಲೋದ್ನಾಗ ಅವ್ರು ನಮ್ಗೆ ಮಾಡಿಕೊಟ್ಟಿದ್ರು ಅಂದ್ರೆ ಭಾಳ ಖುಷಿಯಾಗಿ ನಾವೆಲ್ಲರೂ ತಿಂದ್ವಿ. ಆಮೇಲೆ ಇಷ್ಟು ವಯಸ್ಸಾದರೂ ಯಾವುದೇ ರೀತಿ ಬೇಸರನ ಮಾಡ್ಕೊಲಾರ್ದ ಭಾಳ ಆ್ಯಕ್ಟಿವ್ಲಿತ್ರ ಅದಾರ ರೀ. ಭಾಳ ಖುಷಿ ಆಗ್ತದೆ ಇಂಥವ್ರು ನೋಡಿ. ದೇವ್ರು ಇವರಿಗೆ ಹೆಲ್ತನ್ನು ಇದೇ ರೀತಿ ಚಲೋತ್ನಾಗ ಕೊಡ್ಲಿ ಅಂತ ನಾನು ಆಶಿಸ್ತೀನಿ. ಸೊ ಮೊದಲು ಅವ್ರು ನಮಗೆ ಸಜ್ಕದ ವಡಿಯನ್ನು ಮಾಡಾಕತ್ತಿದ್ರು. ಸೊ 1 ಕಪ್ ಬೆಲ್ಲ ಹಾಕ್ಯಾರ, 3 ಕಪ್ ನೀರು ಹಾಕಿ ಗ್ಯಾಸನ್ನು ಆನ್ ಮಾಡಿ ಕುದಿಯಾಕಿಟ್ರು. ಸೊ ಇದನ್ನು ಕುದಿಬೇಕಾದ್ರೆ ಒಂದು 10 ನಿಮಿಷ ಆದರೂ ಬೇಕಲ್ರಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡತ್ತಿರಲ್ಲ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ನನ್ನ ಇನ್ಸ್ಟಾಗ್ರಾಮ್ ಪೇಜು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿರಿ. ಸೊ ಕುದಿ ಬಂದ ಮೇಲೆ ಈ ಥರ ರವಾನ ಹುರಿದಿಟ್ಟಿದ್ರು ಅವರು. ಸೊ ಅದನ್ನು ನಿಧಾನವಾಗಿ ಹಾಕೊಳಕತ್ತಾರ. ಆಂಟಿ ಒಂದು ಟಿಪ್ಸನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರು. ಏನಂತ ಹೇಳ್ತೀನಿ, ಬೇಸಿಗೆ ಸಮಯ ಅಲ್ರಿ, ಇವಾಗ ರವಾದೊಳಗೆ ಹುಳ ಭಾಳ ಆಗ್ತಿರ್ತಾವೆ. ಸೊ ಆ ಥರ ಹುಳ ಆಗಬಾರ್ದು ಅಂದ್ರೆ ರವಾನ ಹುರಿದಿಡಬೇಕು, ಅಂದರೆ ಎಣ್ಣೆನ ಹಾಕ್ಲಾರ್ದನ ಡ್ರೈ ರೋಸ್ಟ್ ಮಾಡಿಡಬೇಕು ಅಂತ ಹೇಳಿದರು. ಸೊ ನಿಮಗೆ ಈ ಟಿಪ್ಸ್ ಯೂಸ್ಫುಲ್ ಅನಿಸಿದ್ರೆ ಕಮೆಂಟ್ ಮಾಡಿರಿ. ಆಮೇಲೆ ಇಲ್ಲೇ 1-2 ಸ್ಪೂನ್ನಷ್ಟು ಗಸಗಸೆಯನ್ನು ಹಂಚಿನಾಗ ಹುರಿಯಾಕಿಟ್ಟಾರ. ಗಸಗಸೆ 1-2 ನಿಮಿಷ ನೀವು ರೋಸ್ಟ್ ಮಾಡಿದ್ರೆ ಸಾಕು, ಹುರ್ಕೊಂಡ್ಬಿಡ್ತೈತ್ರಿ. ಸೈಡ್ ಅದನ್ನು ಪ್ಲೇಟ್ನಾಗ ಇಟ್ಕೊಂಡ್ಬಿಟ್ಟಿನಿ. ನೀವು ಬೇಸಿಗೆ ರಜೆ ಸಂಬಂಧ ಎಲ್ಲೆಲ್ಲಿ ಹೋಗಿರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಹೇಳ್ರಿ. ಆಮೇಲೆ ನೀವು ಏನೇನು ಹೊಸ ರೆಸಿಪಿಗಳನ್ನು ಟ್ರೈ ಮಾಡಾಕತ್ತೀರಿ ಅಂತ ಹೇಳ್ರಿ. ಆಮೇಲೆ ರೆಸಿಪಿಗಳು ಇಷ್ಟ ಆಗಾಕತ್ತಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ಈಗ ಒಂದು 5 ನಿಮಿಷ ಇನ್ನೊಂದು ಚೂರು ಕುದ್ರೆ ಸಾಕು, ಇದು ರೆಡಿ ಆಗಿಬಿಡ್ತೈತಿ. ಸೊ ಈಗ ಒಂದು ಪ್ಲೇಟ್ನೊಳಗೆ ಈ ಥರ ತುಪ್ಪ ಹಾಕಿ ನಾವು ಇಟ್ಬಿಡೋನು, ಸವ್ರಿ ಬಿಡಕ್ರಿ ಅಷ್ಟು ಫುಲ್ ಈ ಥರ. ಸೊ ಫುಲ್ ಸೌರಿ ಸೈಡ್ ಇಟ್ಕೊಂಡ್ಬಿಡೋನು. ನಂತರ ನಾವೇನು ರೆಡಿ ಮಾಡಿವಲ್ರಿ ಅದಕ್ಕೆ 2 ಏಲಕ್ಕಿ ಆಮೇಲೆ 2 ಲವಂಗನ ಪೌಡ್ರ್ ಮಾಡಿ ಇಟ್ಟಿದ್ರ ಆಂಟಿ, ಅದನ್ನು ಹಾಕೊಳಕತ್ತಾರ. ಲವಂಗ ಹಾಕಿದ್ಲಿಂತ್ರ ಫ್ಲೇವರೂ ಭಾಳ ಚಲೋ ಬರಾಕತ್ತೈತ್ರಿ. ಆಮೇಲೆ ಟೇಸ್ಟು ಕೂಡ ಸೂಪರ್ ಆಗಿತ್ತು. ಸೊ ನಾವು ಒಮ್ಮೆನೂ ಈ ಥರ ಲವಂಗ ಹಾಕಿ ಟ್ರೈ ಮಾಡಿದ್ದಿಲ್ಲ. ಸೊ ಇಲ್ಲಿ ಅದನ್ನು ಕಲ್ತಂಗಾಯಿತು, ಭಾಳ ಖುಷಿ ಆಯಿತು, ಭಾಳ ರುಚಿನೂ ಆಗಿತ್ತು. ಆಮೇಲೆ ನೋಡ್ರಿ ಈ ಥರ ಎಲ್ಲ ಹಾಕಿಂದ ನಾವು ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ಗಸಗಸೆ ಆಮೇಲೆ ಹಸಿ ಕೊಬ್ಬರಿಯನ್ನು ಹಾಕಿದ್ದಾರೆ. ಹಾಕಿ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ರು. ಆಮೇಲೆ ನಾವೇನು ಪ್ಲೇಟ್ನಾಗ ತುಪ್ಪ ಹಾಕಿದ್ವಿ ಅಲ್ರಿ, ಆ ಪ್ಲೇಟಿಗೆ ಹಾಕಿದ್ದನ್ನು ಈ ಥರ ಸ್ಪ್ರೆಡ್ ಮಾಡ್ಬೇಕು ನಾವು. ಅಂದ್ರೆ ಸ್ವಲ್ಪ ಆರೋದಕ್ಕೆ ಬಿಡಬೇಕು, ಯಾಕಂದ್ರೆ ಇದನ್ನು ನಾವು ಬರ್ಫಿ ಶೇಪ್ನಾಗ ಕಟ್ ಮಾಡ್ಬೇಕಲ್ರಿ. ಸೊ ಅದಕ್ಕೆ ನಾನಿಲ್ಲೇ ಪ್ಲೇಟಿಗೆ ಹಾಕಿ ಸೆಟ್ ಮಾಡಕ್ಕೆ ಇಟ್ಟಿದ್ದೀವಿ. ನನ್ನ ವಿಡಿಯೋಗಳನ್ನು ನೀವು ನೋಡಾಕತ್ತಿದ್ರೆ ಯಾವ ಊರ್ಲಿತ್ರ ನೋಡಾಕತ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಹೇಳ್ರಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ಎಲ್ಲನೂ ಇದ್ರ ಮೇಲೆ ಪ್ಲೇಟ್ ಮೇಲೆ ಹಾಕಿದ ನಂತರ ಈ ಥರ ಕೈಯಿಂದ ಒತ್ತಿ ಸೆಟ್ ಮಾಡಿ ಬಿಟ್ಬಿಡಬೇಕು. ನಂತರ ನಾವು ಮೇಲೆ ಉಳಿದಂತಹ ಹಸಿ ಕೊಬ್ಬರಿ ಆಮೇಲೆ ಹುರಿದೇನು ಗಸಗಸೆಯನ್ನು ಇಟ್ಟಿವಲ್ರಿ ಅದನ್ನು ಹಾಕೊಂಡ್ಬಿಡೋನು. ನೋಡ್ರಿ ಇದೇ ರೀತಿ ನೀವು ಈ ಥರ ಏನಾದರೂ ಹೊಸ ಹೊಸ ರೆಸಿಪಿಗಳನ್ನು ಕಲಿಯಾಕತ್ತಿದ್ರೆ ಯಾವ ರೆಸಿಪಿಯನ್ನು ಕಲಿಯಾಕತ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಹೇಳ್ರಿ. ಆಮೇಲೆ ಬೇಸಿಗೆ ರಜೆಗೆ ಎಲ್ಲಿ ಹೋಗಿರಂತನೂ ಸಹ ಕಮೆಂಟ್ ಮೂಲಕ ತಿಳಿಸಿ ಹೇಳ್ರಿ ನಂಗೆ. ಸೊ ಎಲ್ಲನೂ ಇದ್ರ ಮೇಲೆ ಹಾಕಿದ ನಂತರ ಇದನ್ನು ಒಂದು 10 ನಿಮಿಷ ಬಿಟ್ಬಿಡೋನು ಸೆಟ್ ಆಗೋದಕ್ಕೆ. ಸೊ ಸೆಟ್ ಆದ ನಂತರ ನೋಡ್ರಿ ಈ ಥರ ನಾವು ಬರ್ಫಿ ಶೇಪ್ನಾಗ ಕಟ್ ಮಾಡ್ಕೊಂಡ್ಬಿಡೋನು. ಸೊ ಮಕ್ಕಳಿಗೆ ಸಜ್ಕ ತಿಂತಾರ್ರಿ, ಇಲ್ಲ ಅನ್ನಂಗಿಲ್ಲ, ಬಟ್ ಅದನ್ನೇ ನಾವು ಬೇರೆ ರೀತಿ ಮಾಡಿದಾಗ ಭಾಳ ಇಷ್ಟಪಟ್ಟು ತಿಂತಾರೆ. ಸೊ ಅದು ರೆಡಿ ಆದ ನಂತರ ಇಲ್ಲೇ ನಮಗೆ ಮಿನಿ ಬಜ್ಜಿಯನ್ನು ಮಾಡಿಕೊಡಕತ್ತಿದ್ರು ಆಂಟಿ. ಸೊ ಅದಕ್ಕೆ ಇಲ್ಲೇ 1 ಕಪ್ಪು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದಾರೆ ರೀ. ಅದಕ್ಕೆ 1 ಸ್ಪೂನ್ನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಾರ. ಸೊ ನಂತರ 1 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ರು. ಆಮೇಲೆ ಒಂದು ಸ್ವಲ್ಪ ಸೋಡಾ,
ಅವ್ರು ಹೇಳಾಕತ್ತಿದ್ದರು ಎಷ್ಟು ಖುಷಿ ಆಗಾಕತ್ತಿತ್ತು ನನಗೆ. ನೋಡಿ ಈ ಥರ ಹಾಕಬೇಕು ಆ ಥರ ಹಾಕ್ಬೇಕಂತ. ಸೊ ಇಷ್ಟು ವಯಸ್ಸಿನಾಗೂ ಇಷ್ಟೊಂದು ಹುರುಪು ಭಾಳ ಖುಷಿ ಆಗ್ತದಲ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ರು. ಹಸಿಮೆಣ್ಸಿನ್ಕಾಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಾಕತ್ತಿದ್ರು. ಸೊ ನೀವು ಮಕ್ಕಳು ತಿಂತಿದ್ರೆ ಖಾರನ ನೋಡಿ ಹಾಕೋರಿ. ನಂತರ ಕರಿಬೇವನ್ನು ಕಟ್ ಮಾಡಿ ಹಾಕೊಳಕತ್ತಿದ್ರು. ನಂತರ ಸ್ವಲ್ಪ ಕರಿಬೇವನ್ನು ಹಾಕೊಂಡ್ರಿ ಕಟ್ ಮಾಡಿ. ಆಮೇಲೆ 1 ಸ್ಪೂನು ಹಸಿ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪನೇ ನೀರನ್ನು ಹಾಕುತ್ತಾ ಮಿಕ್ಸ್ ಮಾಡಬೇಕೀಗ. ನೋಡ್ರಿ ಇದೇ ರೀತಿ. ನಿಮಗೆ ರೆಸಿಪಿಗಳು ಇಷ್ಟ ಆಗಕತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಹೇಳ್ರಿ. ಅದೇ ರೀತಿ ನನ್ನ ಇನ್ಸ್ಟಾಗ್ರಾಮು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿರಿ. ಈ ಥರ ಹಿಟ್ಟನ್ನು ಕಲಿಸಿಟ್ಟು ಇದು ಒಂದು 10 ನಿಮಿಷ ಚಲೋತ್ನಾಗಿ ಹಿಟ್ಟು ನೆನಿಬೇಕ್ರಿ, ಅಂದಾಗನ ರುಚಿ ಬರ್ತಾವು. ಸೊ ನೋಡ್ರಿ ಇದೇ ಥರ ಮಿಕ್ಸ್ ಮಾಡಬೇಕು. ಯಾವುದೇ ರೀತಿ ಗಂಟಿರ್ಲಾರ್ದಂಗೆ ಚಲೋತ್ನಾಗಿ ಮಿಕ್ಸ್ ಮಾಡ್ಬೇಕು ಹಿಟ್ಟನ್ನು. ನೋಡ್ರಿ ಇದೇ ಥರ. ನಂತರ ನಾವು ಸೈಡ ಎಣ್ಣೆನ ಕಾಯಕ್ಕೆ ಇಟ್ಕೊಂಡ್ಬಿಡೋಣ್ರಿ. ಇದು ನೆನೆದ ನಂತರ ಇದೊಂದು 10 ನಿಮಿಷ ನೆನಿಬೇಕು. ನೋಡ್ರಿ ಇವಾಗ ಎಣ್ಣೆಯನ್ನು ಕಾಯಕ್ಕೆ ಇಟ್ಬಿಟ್ಟಿವಿ. ಸೊ ನೀವು ಬಜಿಯನ್ನು ಯಾವ ರೀತಿ ಹಾಕ್ತಿರಲ್ಲ ಆ ರೀತಿನೇ ಹಾಕ್ರಿ. ನಾವು ಸಣ್ಣ ಸಣ್ಣದಾಗಿ, ಯಾಕಂದ್ರೆ ಇದು ಮಿನಿ ಬಜಿ ಅಲ್ರಿ, ಸಣ್ಣ ಹಾಕಾಕತ್ತೀವಿ. ಮಕ್ಳಿಗೆ ಭಾಳ ಖುಷಿ ಆಯ್ತು ರೀ. ಅವ್ರಿಗೆ ಸಣ್ಣ ನಾವು ಮಿನಿ ಬಜಿ ಹಾಕಿ ಕೊಡೋಣ. ಆ ಸಜ್ಕದ ವಡಿ ಜೊತೆ ಬಜಿ ಸೂಪರ್ ಕಾಂಬಿನೇಷನ್ ನೋಡ್ರಿ. ಸೊ ಇದೇ ರೀತಿ ಎಲ್ಲ ಬಜಿಯನ್ನು ಹಾಕಿ ನಿಧಾನ ಉರಿ ಒಳಗನ ಕರ್ಕೋಬೇಕು. ಸ್ವಲ್ಪ ಅವು ಕೆಂಪಗಾಗ್ಬೇಕ್ರಿ, ಅಲ್ಲಿ ಮಟನೂ ಕರಿಬೇಕು. ನೋಡ್ರಿ ಇದೇ ಥರ ಎಷ್ಟು ಹಿಡಿತಾವೋ ಅಷ್ಟನ್ನು ಹಾಕೋರಿ. ಒಂದು 5 ನಿಮಿಷದು ಸ್ವಲ್ಪ ಕೆಳಗಡೆ ಎಲ್ಲ ಬೆಂದ ಮೇಲೆ ಹೊಳಿಸಿ ಹಾಕಿಬಿಡೋಣ ಈ ಥರ. ನಿಮಗೆ ನನ್ನ ರೆಸಿಪಿಗಳು ಇಷ್ಟ ಆಗಕತ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಸೊ ಇವಾಗ ರೆಡಿ ಆಗ್ಯಾವು. ಅದನ್ನು ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡೋಣ. ಒಂದು ಟಿಶ್ಯೂ ಪೇಪರನ್ನು ಹಾಕಿ ನಾನು ಸೈಡ್ ಹಾಕೊಳಕತ್ತೀನಿ. ಸ್ವಲ್ಪ ಅದು ಎಣ್ಣೆ ಅಂಶ ಎಲ್ಲ ಹೀರ್ಕೊಲೇನೋ ಕಾರಣಕ್ಕೆ. ನೋಡ್ರಿ ಸೂಟಿಗೆ ಬಂದು ಕೇಶನ್ ದಿನ ಒಂದೊಂದು ಹೊಸ ಅಡುಗೆಗಳನ್ನು ಕಲಿಯಾಕತ್ತೀವ್ರಿ, ಹಾಗೆ ತಿನ್ನಾಕತ್ತೀವಿ. ಇದು ಸಜ್ಕದ ಬರ್ಫಿ ಮಾತ್ರ ಭಾಳ ರುಚಿ ಅನ್ನಿಸ್ತು ನನಗಂತರೂ. ಯಾಕಂದ್ರೆ ಅದ್ರೊಳಗೆ ಲವಂಗ ಹಾಕಿದ್ರಲ್ರಿ, ಫ್ಲೇವರ್ ಮಾತ್ರ ಸೂಪರ್ ಬರಾಕತ್ತಿತ್ತು. ಅದ್ರ ಜೊತೆ ಇದು ಮಿನಿ ಪಕೋಡಾನು ಸೂಪರ್ ಆಗಿತ್ತು ರೀ. ನಮ್ಮ ಸೈಡ್ ನಾವು ಬಜಿ ಅಂತ ಕರಿತೀವಿ, ನಿಮ್ಮ ಸೈಡ್ ಏನಂತ ಕರಿತೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಹೇಳ್ರಿ. ಅದೇ ರೀತಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.